ತುಂಬ ಜನ ಬೆಂಗಳೂರು ಇರೋರಿಗೆ ವೀಕೆಂಡ್ ಪ್ಲ್ಯಾನ್ ಅಂದರೆ ಈ ಕಬ್ಬನ್ ಪಾರ್ಕು, ಲಾಲ್ ಬಾಗು ಈ ಥರ ಟೂರಿಸ್ಟ್ ಪ್ಲೇಸ್ ನನಗೆ ಇಲ್ಲಿ ಬೆಂಗಳೂರಲ್ಲಿ ಇದೊಂಥರ ಬೆಸ್ಟ್ ಪ್ಲೇಸ್ ಗಾಯ್ಸ್. ಸಾಕಾಗಿದೆ, ತುಂಬ ಜನರು ನೋಡ್ಬೋದಾಗಿರುತ್ತೆ, ನೇಚರ್ ಮಧ್ಯೆ ಕಳೆದೋಗ್ಬೋದಾಗಿರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ಈ ಥರ ಯಾವ್ದಾದ್ರು ಬಾಲ್ ತೊಗೊಬಂದರೆ ಸಖತ್ತಾಗಿ ಎಂಜಾಯ್ ಮಾಡ್ಕೊ ಹೋಗ್ಬೋದಾಗಿರುತ್ತೆ. ನೀವೇ ನೋಡ್ಬೋದು. ಟೈಮಿಗೆ 6 ಗಂಟೆ ಆಗಿದೆ ನೋಡಿ, ಇನ್ನೂ ಎಷ್ಟು ಜನ ಇದ್ದಾರೆ. 7 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಗಾಯ್ಸ್, ಎಲ್ಲರನ್ನೂ ಕಳಿಸ್ಬಿಡ್ತಾರೆ. ಈ ಜನರ ಮಧ್ಯೆ ಇದ್ದ ನೇಚರ್ ಮಧ್ಯೆ ಕಳೆದೋಗೋದು ಇದೆಯಲ್ಲ ಚೆನ್ನಾಗಿರುತ್ತೆ. ಕಪಲ್ಸ್ ಜಾಸ್ತಿ ಜನ ಬರ್ತಾರೆ, ಇಟ್ಸ್ ಓಕೆ. ಬಟ್ ನೇಚರ್ ಎಂಜಾಯ್ ಮಾಡೋರ್ಗಂತೂ ಸಖತ್ ಪ್ಲೇಸ್ ಮಾತ್ರ ಇದು. ಅದರಲ್ಲಿ ವೀಕೆಂಡ್ ಮಾತ್ರ ತುಂಬ ಜನ ಇರ್ತಾರೆ ಗಾಯ್ಸ್. ಸ್ಯಾಟರ್ಡೆ ಸಂಡೇ ಮಾತ್ರ ನೋಡ್ಬೋದು ಮರ ಗಿಡಗಳೆಲ್ಲ ಎಷ್ಟೊಂದಿದೆ ಅಂತ ನೋಡಿ. ತುಂಬ ಜನ ಬರ್ತಾರೆ ಗಾಯ್ಸ್. ಇಲ್ಲಿ IT ಪೀಪಲ್ಸ್ ಆಗಿರಲಿ ಅವರೆಲ್ಲ ಇದ್ರ ಮೇಲೇ ಮೋಸ್ಟ್ ಡಿಪೆಂಡ್ ಆಗಿರ್ತಾರೆ. ಆ ರೀತಿ ಇದೆ ಪ್ಲೇಸ್ ಮಾತ್ರ ಇದು. ಸಖತ್ತಿದೆ ಪ್ಲೇಸ್ ಮಾತ್ರ ನೋಡೋದಕ್ಕೆ. ಗಾಯ್ಸ್ 7 ಗಂಟೆ ಆಗ್ತಾಯಿದೆ, ಆಲ್ಮೋಸ್ಟ್ ವಿಸಿಲ್ ಹೊಡಿತಾ ಇದ್ದಾರೆ ಇವಾಗ. ಅಲ್ಲೆಲ್ಲ ಕೂತಿದ್ದವರು ಅಲ್ಲೆಲ್ಲ ಇರೋರೆಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ. ಸೊ ಸಾಟರ್ಡೆ ಇಷ್ಟೊತ್ತಿಗೆ ಬಂದರೆ ಇರಲ್ಲ, ಒಂದು 4ಕ್ಕೆ ಬಂದರೂ ಒಳ್ಳೆ ಟೈಮ್ ಪಾಸ್ ಹೋಗ್ಬೋದು. 7ವರೆಗೂ 3 hours ಮೈಂಡ್ ಫ್ರೆಶ್ ಆಗುತ್ತೆ, ಬೇರೆ ಜನರು ನೋಡ್ದಂಗೆ ಇರುತ್ತೆ ನೋಡಿ. ಈಗೆಲ್ಲ ಖಾಲಿ RCB ಮ್ಯಾಚಿಂದ 2 ಪಾಠ ಕಲಿಬೋದಾಗಿತ್ತು. ತುಂಬ ಜನ RCB ಸೋತಾಗ ಚೆನ್ನೈ ಅವ್ರು ಏನು ಗುರು ಸೆಲೆಬ್ರೇಷನು ಸೋತ್ಬಿಟ್ರು ಅಂತ. ಅದೇ ಮತ್ತೆ CSK ಸೋತಾಗ ಅವ್ರಿಗೆ ಹೆಂಗೆ ಆಗಿರುತ್ತೆ ಅಲ್ವಾ. ಸೊ ಆಪ್ನ ಟೈಮ್ ಆಯಾಗ ಅಂತಾರಲ್ಲ ಹಂಗಾಯಿತು. RCB 2 ಮ್ಯಾಚ್ ಸೋತಿದ್ದಾರೆ ಗೈಸ್, 4 ಗೆದ್ದಿದ್ದಾರೆ 6ರಲ್ಲಿ. ಚೆನ್ನೈ ಜಸ್ಟ್ 2 ಗೆದ್ದಿದ್ದಾರೆ, 4 ಸೋತಿದ್ದಾರೆ. ಸೊ ನಾವು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದೀವಿ. ಸೊ ರಿವಾಲ್ರಿ ಅಂತ ಏನಿಲ್ಲ, ಧೋನಿ ಆಡಬೇಕಾಗಿತ್ತು, ಧೋನಿ ನೋಡಬೇಕಾಗಿತ್ತು ಸ್ಟೇಜಲ್ಲಿ. ಬಟ್ ಗೊತ್ತಿಲ್ಲ, ವೈಭವ್ ಸೂರ್ಯವಂಶಿ ಫಸ್ಟ್ 3 ಮ್ಯಾಚ್ ಮಾತ್ರ ಸರಿಯಾಗಿ ಹೊಡೆದಾಗ್ತಾ, ಇವಾಗ ಆಗ್ತಾಯಿಲ್ಲ ಅವ್ನ ಕೈಲೇ. ಸೊ ಗಾಯ್ಸ್ ನೆಕ್ಸ್ಟ್ ಮ್ಯಾಚು ಏಪ್ರಿಲ್ 24 ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಐತೆ RCBಗೆ. ಆ ಮ್ಯಾಚ್ ಯಾರು ಗೆಲ್ಬೇಕು ಗಾಯ್ಸ್, ಆಗಲೇ ಒಂದು ಒಳ್ಳೆ ಪೊಸಿಷನಿಗೆ ಬರುತ್ತೆ. ಕಂಟಿನ್ಯೂಸ್ ಓದ್ಬಿಟ್ರೆ ಅದಕ್ಕೆ ಆಗಲಿ ಹೋಪ್ ಹೋಗ್ಬಿಡುತ್ತೆ. ಸೊ ಈಗ ಪಂಜಾಬ್ ಗಾಯ್ಸ್ ಆಡಿರೋ ಮ್ಯಾಚೆಲ್ಲ ಗೆದ್ದಿದ್ದಾರೆ, ಒಂದು ಸೋತಿಲ್ಲ, 6 ಕಾರುವೆ. ಸೊ ಅವರು ಟಾಪಲ್ಲಿ ಇರ್ತಾರೆ ಅಂತ ಗೆಸ್ ಮಾಡ್ಬೋದಾಗಿರುತ್ತೆ. ಒಂದು ಸರಿ ಕಪ್ ಹೊಡೆದಿಲ್ಲ, ಈ ಸರಿ ಕಪ್ ಹೊಡಿಬೋದು ಅಂತ. ಜಸ್ಟ್ ಶೋಯಿಂಗ್ ಕಬ್ಬನ್ ಪಾರ್ಕ್, ವೀಕೆಂಡ್ ಕಬ್ಬನ್ ಪಾರ್ಕ್. ಬನ್ನಿ ಹೋದ ಗಾಯ್ಸ್. ಇನ್ಸೈಡ್ ಬರಬೇಕಾದ್ರೆ ಇಲ್ಲಿ ನೋಡಿದ್ರಿ ಎಷ್ಟು ಜನ ಇದ್ದರು ಅಂತ. ಇಲ್ಲೆಲ್ಲ ಆಟ ಆಡ್ತಾಯಿರೋ ಇವರೆಲ್ಲ. ಬಟ್ ಇವಾಗ ಆಲ್ಮೋಸ್ಟ್ ಖಾಲಿ. ಇನ್ನೂ ಒಂದು ವಾರ ಒಂಥರ ಖಾಲಿನೇ ಇರುತ್ತೆ. ಖಾಲಿ ಅಂತೆಲ್ಲ ತುಂಬ ಜನ ಬರ್ತಾರೆ, ನೋಡ್ಬೋದಾಗಿರುತ್ತೆ. ಸೊ ಗಾಯ್ಸ್ ಅದೇ 6:15 6:45 ಆಗ್ತಾಯಿದೆ. ಸೆಕ್ಯೂರಿಟಿ ಇಲ್ಲಿ ಇರ್ತಿದ್ರು, ಈಗ ಕಾಣಿಸ್ತಾ ಇಲ್ಲ. ಸೆಕ್ಯೂರಿಟಿ ಇದ್ದಿದ್ರೆ ಒಳಗಡೆಗೆ 7 ಗಂಟೆ ಹತ್ರ ಆಯಿತು ಅಂದರೆ ಬಿಡೋದೇ ಇಲ್ಲ. ಎಂಟ್ರೆನ್ಸಲ್ಲಿರುವಂಥ ಫುಡ್ ನೋಡ್ಬೋದಾಗಿರುತ್ತೆ. ಮಂಡಕ್ಕಿ, ಜೋಳ ಇದೆ, ಕಾರ್ನು, ಅದ್ರ ಜೊತೆ ಐಸ್ ಕ್ರೀಮ್ ಇದೆ, ಅದ್ರ ಜೊತೆ ಬಲೂನು. ಮಕ್ಳಿಗೆ ಐಟಮ್ ತಗೋಬೋದು. ಗರ್ಲ್ಸ್ಗೆ ನಿಮ್ಮ ಏನಾದ್ರು ಕಪಲ್ಸ್ ಬಂದಿದ್ರೆ ಅವ್ರಿಗೆ 1 ಪೇರ್ 20 ರೂಪಾಯಿ ಇದೆ ನೋಡಿ. ಜ್ಯುವೆಲ್ಸಾ ಏನಂತಾರೆ ಅದನ್ನು, ಬ್ಯಾಂಗಲ್ಸ್ ಕೊಡಿಸ್ಬೋದಾಗಿರುತ್ತೆ. RCB ಮ್ಯಾಚ್ ನೋಡಿ, ಈಗ ವಿಸಿಲ್ ಹೊಡಿತಾ ಇದ್ದಾರೆ, ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ ನೋಡಿ. ಇದೆ ಗರ್ಲ್ಸ್ ಐಟಮ್ ಇದೆ, ಯಾರು ಕಪಲ್ಸ್ ಇದ್ದು ಹುಡುಗಿ ಕರ್ಕೊಬಂದರೆ ಕೊಡಿಸ್ಬೋದಾಗಿರುತ್ತೆ ನೋಡಿ. ಆಲ್ಮೋಸ್ಟ್ ಕಪಲ್ಸ್ ಬಂದರೆ ಇಲ್ಲಿ ಸೇಲ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತು. ಸಿಂಪಲಾಗಿ ನಿಂತ್ಕೊಂಡು 4 ಜೊತೆ ತಗೋಬೋದ್ರೂ ಖರ್ಚಾಗುತ್ತಲ್ಲ. ವಾವ್, ಕೇಮ್ ವಿತ್ ಕಪಲ್ಸ್ ನೋಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಗಾಯ್ಸ್ ಇನ್ನೊಂದೇ ಮ್ಯಾಚು RCB ಇಲ್ಲಿ ಬೆಂಗಳೂರಲ್ಲಿರುವಂಥದ್ದು. ವಿರಾಟ್ ಜರ್ಸಿ ಅಂತ ಇಲ್ಲೇ ಇದೆ, ಇದ್ರ ಪಕ್ಕದಲ್ಲೇ ಇರೋದು ಗಾಯ್ಸ್ ಸ್ಟೇಡಿಯಮ್ಮು. ಸೊ ನೆನ್ನೆ ಇಲ್ಲೇ ಬಂದಿದ್ದು ಸ್ಟೇಡಿಯಮಲ್ಲಿ ನೋಡ್ಕೋಗಿದ್ದು ಮ್ಯಾಚು. ಒಳಗಡೆಗೆ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೋಗ್ಬೇಕು ಅಂತಿದ್ದೆ, ಟಿಕೆಟ್ದು ಟ್ರೈ ಮಾಡೋಣ. ಇನ್ನೂ ಒಂದು ಲಾಸ್ಟ್ ಮ್ಯಾಚ್ ಅಂತ ಆದರೂ ನೋಡಿ. ಇಲ್ಲಂತೂ ತುಂಬ ಜನ ಇದ್ದೇ ಇರ್ತಾರೆ. ಸ್ನ್ಯಾಕ್ಸ್ ಅಂಗಡಿಗಳಿದೆ, ತುಂಬ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ, ಕಂಪ್ನಿಲಿ ವರ್ಕ್ ಮಾಡೋರೆಲ್ಲ ಇರ್ತಾರೆ. ಸೊ ಅದಕ್ಕೆ ಹೆವಿ ಜನ ಅಂತೂ ಯಾವಾಗ ನೋಡ್ಬೋದಾಗಿರುತ್ತೆ ಇಲ್ಲಿ ಕಬ್ಬನ್ ಪಾರ್ಕ್ ಮೆಟ್ರೋ ಹತ್ರ. ನೋಡಿ ಇದೇ ಪ್ಲೇನ್ HAL. ಬನ್ನಿ ಗಾಯ್ಸ್, ನೆನೆ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ರು, ಎಲ್ಲ ತೆಗೆದುಬಿಟ್ಟವ್ರು ಈಗ. ಎಷ್ಟು ಚಲೋ ಆಂಬುಲೆನ್ಸ್ ಮ್ಯಾನ್. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್.